ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬಣ್ಣಗಳ ಬಾಗಲಕೋಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರದೀಪ್ ಹಿರೇಮಠ್. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ. ಪ್ರಿಯ ವೀಕ್ಷಕರೇ, ಬಣ್ಣಗಳ ಹಬ್ಬ ಕೇವಲ ಬಣ್ಣಗಳನ್ನ ಎರಚೋದ್ರ ಮುಖಾಂತರ ನಾವು ಸೆಲೆಬ್ರೇಟ್ ಮಾಡುವಂಥದ್ದಲ್ಲ. ಬದಲಾಗಿ ಬಣ್ಣಗಳೊಂದಿಗೆ ನಮ್ಮಲ್ಲಿರುವಂತಹ ಸ್ನೇಹವನ್ನ, ನಮ್ಮಲ್ಲಿರುವಂತಹ ಭ್ರಾತೃತ್ವವನ್ನ ಮತ್ತಷ್ಟು ಹತ್ತಿರಗೊಳಿಸುವಂತಹ ಹೆಮ್ಮೆಯ ಹಬ್ಬ ಈ ಹೋಳಿ ಹಬ್ಬ. ಅಂಥದ್ರಲ್ಲಿ ಭಾರತದಲ್ಲಿ 2ನೇ ಸ್ಥಾನವನ್ನ ಯಾವುದಾದ್ರೂ ಜಿಲ್ಲೆ ತಗೊಳ್ತಿತ್ತು ಅಂತಂದ್ರೆ ಅದು ಉತ್ತರ ಕರ್ನಾಟಕದ ಬಾಗಲಕೋಟೆ ಅಂತ ಹೇಳಿದ್ರೆ ಅದು ಖಂಡಿತ ನೀವು ನಂಬಲೇಬೇಕು. ಅಂತಹ ವಿಶೇಷತೆ ಆದ್ರೂ ಏನು ಅನ್ನೋದನ್ನ ಮುಂದಿನ ಒಂದಿಷ್ಟು ನಿಮಿಷಗಳ ಕಾಲ ನಿಮ್ ಜೊತೆ ನಾವು ಮಾತನಾಡ್ತಾ ಹೋಗ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರುವಂತಹ ಅತಿಥಿಗಳನ್ನ ನಾನು ಮೊದಲಿಗೆ ಸ್ವಾಗತವನ್ನ ಬಯಸ್ತೀನಿ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಹೋಳಿ ಹಬ್ಬದ ಸಮಿತಿಯ ಸದಸ್ಯರು ಆಗಿರುವಂತಹ ರವಿ ಕುಮಟಗಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಒಂದು ಹೋಳಿ ಸಮಿತಿಯ ಮತ್ತೋರ್ವ ಸದಸ್ಯರು ಆಗಿರುವಂತಹ ಶ್ರೀಯುತ ಜಯಂತ್ ಕುಂದ್ರವಾಡ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೂ ಕೂಡ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೋರ್ವ ಈ ಸಮಿತಿಯ ಸದಸ್ಯರು ಆಗಿರುವಂತಹ ದುಂಡಪ್ಪ ಏಳೆಮಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಸರ್ ನಮಸ್ಕಾರ. ಹಾಗೆ ಮತ್ತೋರ್ವ ಸಮಿತಿಯ ಸದಸ್ಯರು ಆಗಿರುವಂತಹ ಶ್ರೀಯುತ ವೀರಣ್ಣ ಬಂಗಾರ್ ಶೆಟ್ಟರ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಎಸ್ ಸರ್, ಮೊದಲಿಗೆ ನಿಮ್ಗೆಲ್ರಿಗೂ ಕೂಡ ನಮ್ಮ ಪರ್ವ ನ್ಯೂಸ್ ವಾಹಿನಿ ವತಿಯಿಂದ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾನು ಧನ್ಯವಾದಗಳು ಸರ್. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟ ರೀತಿಯಲ್ಲಿ ಅಂದ್ರೆ ಹಳೆಯ ಪದ್ಧತಿಗಳನ್ನು ಕೂಡ ಬಿಟ್ಟು ಕೊಡ್ಲಾರ್ದೆ ಇಲ್ಲಿವರೆಗೂ ಅಂದ್ರೆ ಬಹಳಷ್ಟು ವರ್ಷಗಳ ಇತಿಹಾಸ ಇರುವಂತ ಈ ಹೋಳಿ ಹಬ್ಬಕ್ಕೆ ಈ ಬಾಗಲಕೋಟೆ ತುಂಬಾ ಫೇಮಸ್ ಆಗಿರುವಂತದ್ದು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಯಂತ್ ಕುಂದ್ರವಾಡ್ ಸರ್ ಅವರಿಗೆ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಈ ಹೋಳಿ ಹಬ್ಬ ಇಡೀ ಭಾರತ ದೇಶದಲ್ಲಿ ಬಾಗಲಕೋಟೆ 2ನೇ ಸ್ಥಾನವನ್ನ ತೆಗೆದುಕೊಳ್ಳುತ್ತೆ. ಸೊ ಆ ಒಂದು ಇತಿಹಾಸದ ಬಗ್ಗೆ ಹೇಳೋದಾದ್ರೆ ನೀವೇನ್ ಹೇಳ್ತೀರಿ? ಬಾಗಲಕೋಟೆ ಹೋಳಿ ಹಬ್ಬ ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಇದ್ರೂ ಕೂಡ ನಾವು ಬಾಗಲಕೋಟೆಯೇ ಭಾರತದಲ್ಲಿ ನಂಬರ್ 1 ಅಂತ ಹೇಳೋಕ್ಕೆ ನಾವು ಮೊದಲು ಇಚ್ಛೆ ಪಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ಬ ಬ್ರಾಹ್ಮಣ ಮತ್ತು ಶೆಟ್ರು ಮತ್ತು ಹರಿಜನರು ಹೀಗೆ ಯಾವುದೇ ಜಾತಿಗಳನ್ನು ಲೆಕ್ಕ ತೆಗೆದುಕೊಳ್ಳಲಾರದೆ ಎಲ್ಲರನ್ನೂ ಕೂಡಿಸಿಕೊಂಡು ಆಡುವಂಥ ಹಬ್ಬ ಯಾವುದಾದ್ರೂ ಇದ್ದರೆ ಅದು ಬಾಗಲಕೋಟೆಯಲ್ಲಿ ಹೋಳಿ ಹುಣ್ಣಿಮೆ ಮಾತ್ರ. ಇಲ್ಲಿ ಕುಲಕರ್ಣಿಯರ ಮನೆಯಲ್ಲಿ ನಿಶಾನಿ ಅಂತ ಇರುತ್ತೆ. ಆ ನಿಶಾನೆಯನ್ನು ತೆಗೆದುಕೊಂಡು ಅದ್ರ ಜೊತೆ ಒಂದು ತುರಾಯಿ ಹಲಿಗೆ ಅಂತ ಇರ್ತದೆ, ಎಲ್ಲ ಓಣಿಗಳಿಗೂ ಇರ್ತದೆ. ಅದ್ರ ಜೊತೆಗೆ ಅದನ್ನು ತೆಗೆದುಕೊಂಡು ಸರ್ನಾಡಗೌಡ್ರ ಮನೆಯಲ್ಲಿ ಅದರ ಪೂಜೆಯನ್ನು ಮಾಡಿಕೊಂಡು ಹರಿಜನರ ಕೆರೆಗೆ ಹೋಗಿ ಹರಿಜನರ ಕೆರೆಯಲ್ಲಿ ಖಾತೆದಾರ ಮನೆಯಿಂದ ಬೆಂಕಿಯನ್ನು ತೆಗೆದುಕೊಂಡು ಬಂದು ಆ ಕಿಲ್ಲೆಯಲ್ಲಿ ನಾವು ಕಾಮಣ್ಣವನ್ನು ಪ್ರಥಮವಾಗಿ ಸುಡ್ತೀವಿ. ಅದರ ನಂತರ ಅದರದ್ದೇ ಬೆಂಕಿಯನ್ನು ತೆಗೆದುಕೊಂಡು ಬೇರೆ ಬೇರೆ ಭಾಗಗಳಲ್ಲಿ ತೆಗೆದುಕೊಂಡು ಹೋಗಿ ಸುಡುವಂಥದ್ದು ನಮ್ಮ ಬಾಗಲಕೋಟೆಯಲ್ಲಿ ಸುಮಾರು ಆದಿಲ್ ಶಾಹಿ ಮತ್ತು ಪೇಶ್ವೆಗಳ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಸಂಸ್ಕೃತಿ ಇದು. ಇವತ್ತಿನ ವ್ಯಾಪಾರ ಮತ್ತು ಇವತ್ತಿನ ಆಧುನಿಕ ಯುಗಕ್ಕೆ ನಾವು ಸಂಬಂಧಪಟ್ಟಂಗೆ ಅದನ್ನು 3 ದಿನಕ್ಕೆ ತೆಗೆದುಕೊಂಡು ಬಂದ್ವಿ. 3 ದಿನಕ್ಕೆ ತೆಗೆದುಕೊಂಡು ಬಂದು 1 ದಿನ ಕಿಲ್ಲ, 2ನೇ ದಿನಕ್ಕೆ 3 ಪೇಟೆ ಅಂದರೆ ಅದರ ಜೊತೆ ಜೈನ್ ಪೇಟೆ, ಹಳಪೇಟೆ ಮತ್ತು ವೆಂಕಟಪೇಟೆ 3 ಪೇಟೆಗಳ ಬಣ್ಣ ಇರ್ತದೆ. ಅದೇ ರೀತಿ ಸಾಯಂಕಾಲ ರಾತ್ರಿ ಸೋಗಿನ ಬಂಡಿ ಅಂತ ಮಾಡ್ತೀವಿ. ಯಾವ ರೀತಿ ಜನವರಿ 26 ದೆಹಲಿಯಲ್ಲಿ ನೋಡ್ತಿರಲ್ಲ ವಿಶೇಷವಾಗಿ ಸ್ತಬ್ಧ ಚಿತ್ರಗಳಂತಾರೆ, ಈಗೆಲ್ಲ ಅಂತಾರೆ, ನಾವು ಸೋಗಿನ ಬಂಡಿ ಅಂತಿದ್ವಿ. ಸಾಂಸ್ಕೃತಿಕ ಮೆರುಗನ್ನು ತರುವಂಥದ್ದು, ನಾವೆಲ್ಲರೂ ಒಂದು ಅಂತ ಹೇಳುವಂಥದ್ದು, ಈ ದೇಶಭಕ್ತಿಯನ್ನು ಸೃಷ್ಟಿ ಮಾಡುವಂಥದ್ದು. ದೇಶಭಕ್ತರು ಶಿವಾಜಿ ಆಗಿರಬಹುದು, ಬಸವಣ್ಣರು ಆಗಿರ್ಬೋದು, ಈ ರೀತಿ ಸೋಗಿನ ಬಂಡೆಗಳನ್ನು ಹಾಕಿಕೊಂಡು ಇಡೀ ರಾತ್ರಿ ಎಲ್ಲ ಕಡೆಯೂ ಅದನ್ನು ಅಡ್ಡಾಡಿಸುವಂಥದ್ದು ಒಂದು ಪದ್ಧತಿ. ಅದೇ ರೀತಿ ಬೆಳಗ್ಗೆ 10:30 11 ಗಂಟೆಗೆ ಬಣ್ಣ ಪ್ರಾರಂಭ ಆದಮೇಲೆ ಯಾವ ಪ್ಯಾಟಿಯ ಬಂಡೆಯಲ್ಲಿ 2-3 ಬ್ಯಾರಲ್ ಇಟ್ಕೊಂಡು ಅವರು ಬೇರೆ ಬೇರೆ ಬಣ್ಣಗಳನ್ನು ಹಾಕ್ಕೊಂಡು ಅವರು ಬರ್ತಿದ್ರು. ಕೆಳಗಡೆ ನಿಂತು ಎಲ್ಲ ನಾವು ಕೂಡ ಬೇರೆ ಬ್ಯಾರಲಲ್ಲಿ ಬಣ್ಣವನ್ನು ತುಂಬಿಕೊಂಡು ನಾವು ಉಗ್ಗುತ್ತಿದ್ವಿ. ಅದು ಉಗ್ಗಿ ಮುಗಿದ ತಕ್ಷಣ 4 ಗಂಟೆ 5 ಗಂಟೆಗೆ ಬಣ್ಣ ಅದು ಬಂಡಿ ಹೋದ್ಮೇಲೆ ಬಣ್ಣ ಮುಕ್ತಾಯ. ಮತ್ತು ರಾತ್ರಿ 10:30 11ಕ್ಕೆ ಸೋಗಿನ ಬಂಡಿ ಪ್ರಾರಂಭ. ಈ ರೀತಿ ಇವತ್ತಿನ ವ್ಯವಸ್ಥೆಯಲ್ಲಿ ಇದೆ. ಮತ್ತು ನಾವೆಲ್ಲ ರಾತ್ರಿ ಮೊದಲು ಸನಾದಿ ಅಂತ ಹಚ್ತಿದ್ವಿ, ಹಲಿಗೆ ಮೊದಲು ಹಚ್ತಿದ್ವಿ ರಾತ್ರಿ. ಅದು ರಾತ್ರಿ 12, 1, ಒಮ್ಮೊಮ್ಮೆ 2, 3 ತನೂ ಆಗಿರುವಂಥದ್ದು. ಆಮೇಲೆ ಕಾಲಕ್ರಮೇಣ ಏನಾಯ್ತು, ಇದು ಮುಂದಿನ ಜನ್ರೇಷನ್ಗೂ ಬೆಳೀಲಿ ಅಂಥೇಳಿ ನಾವು ಬಾಲಕರಿಗೆ ಹಲಿಗೆ ಮೊದಲಿನ ಕಾಂಪಿಟೇಷನನ್ನು ಇಟ್ಟು ಅವರು ಕೂಡ ಅದರಲ್ಲಿ ಸರಿಯಾಗಿ ಕಲಿಯಬೇಕು ಮತ್ತು ಸರಿಯಾಗಿ ಬೆಳೀಬೇಕು ಮತ್ತು ನಮ್ಮ ಸಂಸ್ಕೃತಿ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬೇಕು ಅನ್ನುವಂಥ ಒಂದು ಪದ್ಧತಿ ಒಳಗೆ ನಾವು ಅದನ್ನು ಮಾಡ್ಕೊತ ಇಲ್ಲಿವರೆಗೂ ನಾವು ಮಾಡ್ಕೊತ ಬಂದಿರೋದು. ಇಲ್ಲಿ ನೀವು ಮಾತಾಡಬೇಕಾದ್ರೆ ಒಂದಿಷ್ಟು ಹೇಳಿದ್ರಿ ವಿಷಯಗಳನ್ನ. ಅಂದ್ರೆ
ಇಲ್ಲಿ ಯಾವುದೇ ರೀತಿಯಿಂದ ನಾವು ಜಾತಿ ಭೇದವನ್ನ ಮಾಡಲಾರದೆ ಒಬ್ಬೊಬ್ಬರು ಕೂಡ ಅಂದ್ರೆ ಒಂದೊಂದು ಸಮುದಾಯದವರು ಕೂಡ ಈ ಒಂದು ಹಬ್ಬಕ್ಕೆ ಬಹಳಷ್ಟು ಮುಖ್ಯ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ನೀವು ಹೇಳಿದ್ರಿ ಖಾತೆದಾರರ ಮನೆಗೆ ಹೋಗಿ ಬೆಂಕಿಯನ್ನ ತರುವಂಥದ್ದಾಗಿರ್ಬೋದು, ಸೊ ಮತ್ತೊಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು. ಎಂಟೈರ್ ಹೋಳಿ ಹಬ್ಬವನ್ನ ಎಲ್ಲಾ ಸಮುದಾಯಗಳು ಸೇರ್ಕೊಂಡು ಒಂದು ಅದ್ಧೂರಿಯಾಗಿ ಮಾಡುವಂಥದ್ದು. ಅಂದ್ರೆ ಈಗ ನಾವು ಹೋಳಿ ಹಬ್ಬ ಅಂತಂದ್ರೆ ಅದನ್ನ ನಾನು ಪ್ರಾರಂಭದಲ್ಲೇ ಹೇಳಿದೆ, ಅಂದ್ರೆ ಈ ವೈಷಮ್ಯವನ್ನ ಮರೆಮಾಚುವಂಥದ್ದು ಅಂತಂದ್ರೆ ಏನು ಈ ಒಂದಿಷ್ಟುಗಳ ವರ್ಷಗಳ ಹಿಂದೆ ಜಗಳಗಳು ಇರುತ್ತೆ, ಕಲಹಗಳಿರುತ್ತೆ, ಅದನ್ನೆಲ್ಲವನ್ನೂ ಮರೆತು ಬಣ್ಣ ಆಡೋದ್ರ ಮುಖಾಂತರ ಮತ್ತೆ ನೀವು ಬೇರೆರಿ ಅನ್ನುವಂತಹ ಸಂದೇಶವನ್ನ ಕೊಡಬೇಕಾಗಿರೋದು ಈ ಹೋಳಿ ಹಬ್ಬ. ಬಟ್ ಈ ಬಾಗಲಕೋಟೆಯಲ್ಲಿ ಇಲ್ಲಿವರೆಗೂ ಕೂಡ ಬಹಳಷ್ಟು ವರ್ಷಗಳ ಹಿಂದೆ ಇರುವಂತಹ ಈ ಒಂದು ಇತಿಹಾಸವನ್ನ ತೆಗೆದು ನೋಡಿದಾಗ ಸತತವಾಗಿ ನಡ್ಕೊಂಡು ಬರುವಂತಹ ಈ ಒಂದು ಹೋಳಿ ಹಬ್ಬ ಇಲ್ಲಿವರೆಗೂ ಅಂತಹ ಒಂದು ಕಲಹಗಳು, ಅಂತಹ ಒಂದು ಜಗಳಗಳು, ಅಂತಹ ಒಂದು ಮನಸ್ತಾಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂಥದ್ದು ಯಾವುದಾದ್ರು ಇತಿಹಾಸ ಇದೆಯಾ ಸರ್? ಬಾಗಲಕೋಟೆಯಲ್ಲಿ ಆ ರೀತಿ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಆ ರೀತಿ ದೊಡ್ಡದಾಗಿ ಹೇಳ್ಕೊಳ್ಳುವಂಥ ಯಾವುದೇ ಗಲೀಬೆಗಳಿಲ್ಲ. ಯಾವಾಗೂ ಕೆಲವೊಂದು ಸಲ ಕೆಲವು ಕಿಡಿಗೇಡಿಗಳು ಎಲ್ಲೋ ಒಂದು ಕಡೆ ಕಲ್ಲು ಹೋಗೋದು ಮಾಡಿದಾಗ ನಾವು ನಿಶಾನಿ ಮತ್ತೋದೆಲ್ಲ ನಿಂತಿರುತ್ತೆ. ಅಷ್ಟು ಬಿಟ್ಟರೆ ನಾವು ಮತ್ತೆ ಒಂದು 15 ದಿವಸನೋ ಒಂದು ತಿಂಗಳಾದ್ಮೇಲೆ ಶಾಂತ ಸಮಿತಿ ಸಭೆ ಆಗ್ತದೆ, ಎರಡು ಕೋಮಿನವರು ಒಂದು ಕಡೆ ಕೂಡ್ಕೊಂಡು ಒಂದು ಸಭೆಯನ್ನು ಮಾಡಿಕೊಂಡು ಮತ್ತೆ ಅದು ಎಲ್ಲಿ ನಿಂತಿರ್ತದೆ ಅಲ್ಲಿಂದನೇ ಅದನ್ನು ತೆಗೆದುಕೊಂಡು ಹೋಗಿ ಯಾವ ಮೂಲ ಸ್ಥಾನಕ್ಕೆ ಮುಟ್ಟಬೇಕಾಗಿತ್ತು ಆ ರೀತಿ ನಾವು ಮುಟ್ಟಿಸಿ ಬಂದಂಥ ಉದಾಹರಣೆಗಳು ಸಾಕಷ್ಟು ಅದ. ಓಕೆ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಈ ಹೋಳಿ ಹಬ್ಬ ಅಂತ ತೆಗೆದುಕೊಂಡು ಬಂದಾಗ ಸೊ ಇದರಲ್ಲಿ ಯಾವುದೇ ರೀತಿಯಿಂದ ಜಗಳಗಳಾಗಿಲ್ಲ. ನಮ್ಮ ಒಟ್ಟಾರೆ ಹೋಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗಲಭೆಗಳು ಆಗಿಲ್ಲ, ನಮ್ಮ ಒಳಗಾಗಿಲ್ಲ. ಆಮೇಲೆ 5 ದಿನ ಇದ್ದದ್ದನ್ನು 3 ದಿನ ಅಂತ ಹೇಳಿ ನಮ್ಮ ಬಾಗಲಕೋಟೆ ಹಿರಿಯರು ತೆಗೆದುಕೊಂಡು ಬಂದಾಗಲೂ ಕೂಡ ಎಲ್ಲರೂ ನಾವು ಒಮ್ಮತ ಮತ್ತು ಸಹಮತದಿಂದ ಒಪ್ಪಿಕೊಂಡು ಅದೇ ರೀತಿನೇ ನಾವು ಪಾಲನೆ ಮಾಡ್ಕೊಂಡು ಬಂದಿರುವಂತಹದ್ದು. ಓಕೆ ಓಕೆ, ಅದ್ಭುತ ಅದ್ಭುತ. ಹಂಗಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ದುಂಡಪ್ಪ ಏಳೆಮ್ಮಿ ಅವರು ಇದ್ದಾರೆ ಸರ್. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹೋಳಿ ಹಬ್ಬ ಕೆಲವೊಂದು ಹಳ್ಳಿಗಳಲ್ಲಿ ಬಹುತೇಕವಾಗಿ ನಾವು ಉತ್ತರ ಕರ್ನಾಟಕ ಅಂತ ತೆಗೆದುಕೊಂಡಾಗ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಬಣ್ಣಗಳನ್ನ ಆಡುವಂಥದ್ದು, ಅಂದ್ರೆ ಈ ಶಾಲಾ ಮಕ್ಕಳನ್ನ ಹೊರತುಪಡಿಸಿ ಹೆಣ್ಣು ಮಕ್ಕಳು ಬಣ್ಣ ಆಡಬೇಕು ಅಂತಂದ್ರೆ ಸ್ವಲ್ಪ ಮುಜುಗರ ಇರುತ್ತೆ. ನಾವು ಎಲ್ಲ ಹೆಂಗಾಡೋದಪ್ಪ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಈ ಹೋಳಿ ಹಬ್ಬ ಕೇವಲ ಹುಡುಗರಿಗೆ ಮಾತ್ರ, ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ಹೇಳಿ. ಬಟ್ ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದಾಗ ಮಹಿಳೆಯರು ಕೂಡ ಅಷ್ಟು ಅದ್ಭುತವಾಗಿ ಬಣ್ಣಗಳನ್ನ ಆಡುವಂಥದ್ದನ್ನ ನಾವು ನೋಡ್ತೀವಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮಹಿಳೆಯರ ಬಗ್ಗೆ, ಬಾಗಲಕೋಟೆಗೆ ಆದಂಥ ಒಂದು ಇತಿಹಾಸ ಇದೆ ಬಣ್ಣಕ್ಕೆ. ಅದೇ ರೀತಿಯಾಗಿ ಈಗ ಕೃಷ್ಣ ಮೇಲ್ದಂಡೆ ಯೋಜನೆ ಒಳಗೆ ಮುಳುಗಡೆ ಆದಂಥ ವಿಚಾರದಾಗ ನಾವು ಸಣ್ಣ ವಯಸ್ಸಾಗಿದ್ದಾಗಿಂತ ಒಂದು ಭಾಳ ವೈಶಿಷ್ಟ್ಯತೆ ಕ್ರೌಡ್ ಜಾಸ್ತಿ ಇರ್ತಿತ್ತು ಅವಾಗ ಪ್ರತಿಯೊಬ್ಬರು ಎಲ್ಲ ಸಮಾಜದ ಮುಖಂಡರು ಕೂಡ್ಕೊಂಡು ಒತ್ತಟ್ಟಾಗಿ ಬಣ್ಣ ಆಡುವಂಥದ್ದು ನಾವು ಸಣ್ಣವರೆಲ್ಲ ನೋಡ್ಕೊತಾ ಬಂದಂಥ ವಿಷಯ. ಇವಾಗ ಏನಾಗಿದೆ, ಈ ಸಣ್ಣ ಪುಟ್ಟ ದಾನ್ಲೆಗಳಾಗೋದ್ರಿಂದ ಅದು ಆಗೋದ್ರಿಂದ ಅಂತೇಳಿ ಕೆಲವೊಂದು ಹಿಂದಕ್ಕೆ ಎಲ್ಲೇ ಒಂದೊಂದು ಘಟನೆ ಆಗೋದ್ರಿಂದ ಮನೆಯೊಳಗೆ ತಂದೆ ತಾಯಿ ಆಗಲಿ ಹಿರಿಯರಾಗಲಿ ಊರು ಬಿಟ್ಟು ಹೋಗ್ರಪ್ಪ ಎಲ್ಲಿದೆ ಅನ್ನುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿತ್ತು. ಅದು ವಾತಾವರಣ ನಿರ್ಮಾಣ ಆದಂಥದ್ದು ಸಂದರ್ಭದಲ್ಲಿ ನಾವೆಲ್ಲ ಗೆಳೆಯರು ಕೂಡ್ಕೊಂಡು ಅದನ್ನು ಹೋಗಲಾಡಿಸ್ಬೇಕು, ಎಲ್ಲರಿಗೂ ಕೂಡಿ ಇದೊಂದು ಹೊಸ ರೀತಿಯಿಂದ ನಾವು ಆಚರಣೆ ಮಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ರೇನ್ ಡ್ಯಾನ್ಸ್ ಅನ್ನೋ ಕಾರ್ಯಕ್ರಮ 10ನೇ ವರ್ಷ ನಾವು ಮಾಡಕತ್ತಿದ್ವಿ ಬಾಗಲಕೋಟೆಯಲ್ಲಿ. ರೇನ್ ಡ್ಯಾನ್ಸ್ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಅಲ್ಲಿಗೆ ಪ್ರತ್ಯೇಕವಾಗಿ ನಾವು ಮಹಿಳೆಯರಿಗೆ ಒಂದು ಪ್ರತ್ಯೇಕವಾಗಿ ಮಾಡಿರಿ ಅಂಥೇಳಿ ನಾವೆಲ್ಲ ಕಮಿಟಿಯವರಿಗೆ ಅವ್ರು ಬಂದು ವಿನಂತಿ ಮಾಡಿಕೊಂಡಾಗ ಯುವಕರು ಮತ್ತು ಪುರುಷರು ಎಷ್ಟು ಖುಷಿಯಿಂದ ಬಣ್ಣ ಆಡ್ತಾರೆ, ಅದಕ್ಕಿಂತ ನಮ್ಮ 2 ಪಟ್ಟನ್ನು ಇವತ್ತು ನಮ್ಮ ಸೋದರಿಯರು ನಮ್ಮ ತಾಯಂದರು ಬಣ್ಣ ಆಡಕತ್ತಿದ್ದಾರೆ. ಈಗ ನಾವು ರೇನ್ ಡ್ಯಾನ್ಸ್ ಮಾಡೋ ಉದ್ದೇಶ ಮಹಿಳೆಯರಿಗಾಗಿ ಪ್ರತ್ಯೇಕ ಮಾಡಿದ್ದೀವಿ. ರೇನ್ ಡ್ಯಾನ್ಸ್ದು ಯುವಕರಿಗೆ ಮತ್ತು ಹಿರಿಯರಿಗೆ ಒಂದು ಪ್ರತ್ಯೇಕವಾಗಿ ಮಾಡಿದ್ದೀವಿ. ನೀವು ಅವಾಗ ಬಂದು ನೋಡ್ತೀರಿ. 6ನೇ ತಾರೀಕಿಗೆ ತಾವು ಕೂಡ ಬರ್ರಿ, ಅಲ್ಲೇ ತಮ್ಮ ಚಾನಲ್ದವರು ತಾವು ಎಲ್ಲರೂ ಕೂಡ ಬಂದ್ರೆ ಅಂದರೆ ಅವತ್ತು ನಮಗಿಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಮಹಿಳೆಯರು. ಅದರ ಸಲುವಾಗಿ ಮಹಿಳೆಯರಿಗೆ ಸಿಕ್ಕಾಪಟ್ಟಿ ಉತ್ಸಾಹ ಐತಿ. ನಾವು ಸಣ್ಣವರಿದ್ದ ಬರೀ ಯುವಕರು ದೊಡ್ಡವರು ಅಷ್ಟೇ ಹಲಿಗೆ ಮಜಲು ಬಾರಿಸ್ತಿದ್ರೆ ನಾವು ಸಣ್ಣವ್ರು ಕೆಳಗೆ ಕುಣಿತಿದ್ದೀವಿ. ಈಗ ಮಹಿಳೆಯರೇ ನಿಂತು ಹಲಿಗೆ ಮಜಲು ಮಾಡುವಂಥ ವಿಚಾರಗಳು ಹಲವಾರು ಈ ಮಾಧ್ಯಮದೊಳಗೆ ಬಂದೈತಿ. ಈ ಕಾರ್ಯಕ್ರಮಗಳು ಹಿಂದೆ ಮಾಡಿದಂಥ ವಿಚಾರಗಳು ಬಂದಾವು. ಅವತ್ತು ಕೂಡ ಅವ್ರ ಮಹಿಳೆಯರು ಬರ್ತಾರೆ, ತಮಗೆ ಪ್ರತ್ಯೇಕ ಸಾಕ್ಷಿ ಗೊತ್ತಾಕೈತಿ, ನಮಗಿಂತ ಉತ್ಸಾಹೇನ ಸೋದರಿಯರು ಮತ್ತು ತಾಯಂದರು ಮಾಡ್ತಾರೆ ಅಂತೇಳಿ ಈಗ ತಮ್ಗೆ ಹೇಳಲು ಇಚ್ಛೆಪಡಿಸ್ತೀನಿ. ಎಸ್, ನಮ್ಮ ರವಿ ಕುಮುದ್ಗಿ ಸರ್ಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಯುವಕರಿಗೆ ಯಾಕೆ ಅಂತಂದರೆ ಒಂದಿಷ್ಟು ಹಬ್ಬಗಳನ್ನು ನಾವು ಸನಾತನ ಕಾಲದಿಂದನೂ ಬಂದಿರುವಂಥ ಒಂದಿಷ್ಟು ಹಬ್ಬಗಳನ್ನು ತೆಗೆದುಕೊಂಡಾಗ ಕೇವಲ ನಮ್ಮ ತಾತಂದರು ನಮ್ಮ ಅಪ್ಪಂದಿರು ಮಾತ್ರ ಆಚರಣೆ ಮಾಡ್ಕೊಂಡು ಹೋಗುವಂಥದ್ದು, ಅದರ ಹಿನ್ನೆಲೆ ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಆ ಹಬ್ಬಗಳನ್ನು ಇತ್ತೀಚಿನ ಯೂತ್ಸು, ಈತಿನ ಮಕ್ಕಳು ಮೊಮ್ಮಕ್ಕಳು ಇವರು ಮರೆತುಕೊಂಡು ಹೋಗುವಂತಹ ಸಮಯದಲ್ಲಿ ಈ ಹೋಳಿ ಹಬ್ಬದಲ್ಲಿ ಬಾಗಲಕೋಟೆಯಲ್ಲಿ ಅವರು ಕೂಡ ಯಾವುದೇ ರೀತಿಯಿಂದ ಈ ಹಬ್ಬವನ್ನು ವಿಶೇಷವಾಗಿ ಮರಿಬಾರ್ದು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ನಿಟ್ಟಲ್ಲಿ ಹಲಿಗೆ ಮೇಳನ್ನು ಮಾಡುವಂಥದ್ದು.
ಸೊ ಎಷ್ಟರ ಮಟ್ಟಿಗೆ ಯೂತ್ಸು ಇದಕ್ಕೆ ಬೆಂಬಲ ನೀಡ್ತಾರೆ ಸರ್? ಬಾಗಲಕೋಟೆ ಇತಿಹಾಸ ನಾವು ಈಗಾಗಲೇ ಕೇಳಿದೆವು. ಇತಿಹಾಸ ನಾವು ನೋಡ್ಕೊತ ಬಂದಾಗ ಇದು ಕೆಲವೊಂದಿಷ್ಟು ಬಣ್ಣ ಹೋಳಿ ಆಚರಣೆ ಕೆಲವೊಂದಿಷ್ಟು ಜನಕ್ಕೆ ಸೀಮಿತ ಆಗೈತಿ ಅನ್ನುವಂಥದ್ದು ಒಂದು ಕಂಡು ಬರಕತ್ತು ನಮಗೆ. ಸೊ ನಾವು ಯುವಕರು ಜಾಸ್ತಿ ಪಾಲ್ಗೊಳ್ತಿದ್ದಿಲ್ಲ. ಆ ಟೈಮ್ ಒಳಗೆ ಅವ್ರಿಗೆ ಹಲಿಗೆ ಮೇಳ ಆಗಲಿ ಏನೋ ಒಂದು ಸ್ಪರ್ಧೆಗಳು ಮಾಡಿ ಯುವಕರಿಗೆ ಮೊದಲು ಹಲಿಗೆ ಬಾರಿಸೋದು ಕಲಿಸೋದು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇತ್ತು. ಜೊತೆಗೆ ಯುವಕರು ಇವತ್ತಿನ ದಿವಸ ನೀವು ನೋಡಿರಿ ಬಿಜಿ ಶೆಡ್ಯೂಲ್, ಎಲ್ಲರೂ ಅಭ್ಯಾಸ ಮಾಡಬೇಕು. ಆಮೇಲೆ ಸ್ಪೆಷಲಿ ಹೋಳಿ ಹುಣ್ಣಿ ಬರೋದು ಎಕ್ಸಾಮ್ಸ್ ಟೈಮ್ನಾಗ ಬರ್ತದೆ, ಅವ್ರ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಕತ್ತಿತ್ತು. ಆಮೇಲೆ ಈಗ ಟ್ರೆಡಿಷ್ನಲಿ ನಾವು ಬಂಡಿ ಮಾಡ್ಕೊಂಡು ಹೋಗೋದು, ಆಮೇಲೆ ಒಬ್ರಿಗೊಬ್ರು ಬಣ್ಣ ಎರಸೋದು, ಕೆಲವೊಂದು ಜನ ಸಿಟ್ಟಿಗೆ ಹೇಳೋದು, ಇದೆಲ್ಲ ಆಗೋ ಟೈಮ್ನಾಗ ಇದಕ್ಕೊಂದು ಮಾಡರ್ನ್ ಲುಕ್ ಬರಲಿ ಅಂತೇಳಿ ನಾವು ರೇನ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ಆ ರೇನ್ ಡ್ಯಾನ್ಸನ್ನು ನಾವು ಪ್ರಾರಂಭಿಸಿದ ಕೂಡಲೇ ಈಗ ಮಂದಿಗೆ ಈಗ ನೋಡ್ರಿ, ಈಗ ಎಕ್ಸಾಂಪಲ್ SL ವರ್ಲ್ಡಿಗೆ ಹೋಗ್ತಾರೆ, ರೇನ್ ಡ್ಯಾನ್ಸ್ನ ಮ್ಯೂಸಿಕ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇವು ಎಲ್ಲ ಕಡೆ ಅಮ್ಯೂಸ್ಮೆಂಟ್ ಪಾರ್ಕ್ನಾಗ ಅದಾವೆ ಈ ಸದ್ಯಕ್ಕೆ. ಅದ ಲುಕ್ಕನ್ನು ಸ್ಟೈಲನ್ನು ನಾವು ಬಾಗಲಕೋಟೆ ಮಾಡಿದ್ರೆ ಯುವಕರು ಬರಬಹುದಲ್ಲ ಅಂತ ತಿಳ್ಕೊಂಡು ಮಾಡಿದೆವು. ಸೊ ಅತಿ ಉತ್ಸಾಹದಿಂದ ಇವತ್ತು ಯುವಕರು ಪಾಲ್ಗೊಳಕತ್ತಾರ. ಪ್ಲಸ್ ನಾವು ಗಂಡು ಮಕ್ಕಳಿಗೆ ಏನೂ ಕಡಿಮೆ ಇಲ್ಲ ಅನ್ನುವಂಗೆ ಇವತ್ತು ವಿದ್ಯಾರ್ಥಿ ಮಕ್ಕಳು ಅಥವಾ ವಿದ್ಯಾರ್ಥಿನಿಗಳು ಅವರೂ ಸಹಿತ ಈಗ ಇಂಜಿನಿಯರ್ಸ್ ಅಂದ್ರೆ ಬರೀ ಯುವಕರು ಅಥವಾ ಗಂಡು ಮಕ್ಕಳು ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಇಂಜಿನಿಯರ್ಸ್ ಅದಾರ. ಅವ್ರಿಗೂ ಒಂದು ಆಸೆ ಇರ್ತೈತಿ, ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ಕಡೆ ಭಾಗವಹಿಸ್ಬೇಕು ಅಂತ. ಸೊ ಆ ನಿಟ್ಟಿನಾಗ ನಾವು ಮಾಡರ್ನೈಸ್ ಮಾಡೋಕ್ಕೆ ಹೋಗೋದ್ರೊಳಗೆ ಅದನ್ನು ಈಗ 10 ವರ್ಷ ಆಯಿತು. ವರ್ಷದಿಂದ ವರ್ಷ ಅದನ್ನು ಬೆಳವಣಿಗೆ ಹಾಕ್ಕೊಂತ ಸುಮಾರು 10,000 ಜನ ಇವತ್ತು ಒಂದೇ ವೇದಿಕೆಯಲ್ಲಿ ನಮ್ಮ ರೇನ್ ಡ್ಯಾನ್ಸ್ನ್ಯಾಗ ವಿತ್ DJ ಅದೆಲ್ಲ ಇರ್ತೈತಿ ಬಂದು ಅಲ್ಲಿ ಭಾಗವಹಿಸಿ ಅತಿ ಉತ್ಸಾಹದಿಂದ ಈ ಹೋಲಿ ಆಚರಣೆ ಹೊಳ್ಳಿ ಬಾಗಲಕೋಟೆಗೆ ಆ ಮೇರೆಗೆ ವಾಪಸ್ ಬಂದೈತಿ ಅಂತ ಹೇಳ್ಬೋದು. ಜೊತೆಗೆ ನಮ್ಮ 3 ಕಡೆ ಡಿವೈಡ್ ಆದಿಂದ ವಿದ್ಯಾಗಿರಿ, ಬಾಗಲಕೋಟೆ, ನವನಗರ್ ಅಂತ 3 ಥರ ಆಯಿತು. ಇನ್ನು ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಬೇಕಲ್ಲ ಅಂಥೇಳಿ ಈ ಕಳೆದ ಒಂದು 3-4 ವರ್ಷದಿಂದ ವಿದ್ಯಾಗಿರಿ ಮತ್ತು ನವನಗರ ಭಾಗದಾಗ ಸಹಿತ ನಾವು ಈ ಬಣ್ಣದ ಬಂಡೆ ಮಾಡೋದಾಗಲಿ, ಸೋಗಿನ ಬಂಡೆ ಮಾಡೋದಾಗಲಿ, ಅಲ್ಲಿಯೂ ಕೂಡ ಕೆಲವೊಂದು ವರ್ಷ ರೇನ್ ಡ್ಯಾನ್ಸ್ ಮಾಡೋದಾಗಲಿ. ಸೊ ಇಡೀ ನಮ್ಮ ಬಾಗಲಕೋಟೆಗೆ ಅದು ಬೆಳೆಯೋ ಹಂಗೆ ನಾವು ಈ ಹೋಳಿ ಆಚರಣೆ ನಾವು ಈಗ ಪ್ರಾರಂಭ ಮಾಡಿದ್ದೆವು. ಇದನ್ನು ನಮ್ಮ ಯುವಕರು ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ನಮಗೂ ಕಾನ್ಫಿಡೆನ್ಸ್ ಬಂದೈತಿ. ಯಾಕಂದ್ರೆ ಇನ್ನು 2 ವರ್ಷ ಒಳಗೆ ನಾವೇ ಬಿಟ್ಟು ಕೊಡೋರದೀವು ಯುವಕರಿಗೆ ಆ ಹೋಲಿ ರೇನ್ ಡ್ಯಾನ್ಸನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ. 20 ವರ್ಷದ ಹುಡುಗರು ನಡ್ಕೊಂಡು 80 ವರ್ಷದ ಮುದುಕರ್ತನ ಸಹಿತ ಅಲ್ಲಿ ನಮ್ಮ ರೇನ್ ಡ್ಯಾನ್ಸ್ನ ಪಾರ್ಟಿಸಿಪೇಟ್ ಮಾಡಿ. ಆಬ್ವಿಯಸ್ಲಿ, ಯಾಕಂತಂದ್ರೆ ಈ ಒಂದು ಹೋಳಿ ಹಬ್ಬ ಮೊದಲು ಹೆಂಗಿತ್ತು ಅಂದ್ರೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದಾಗ ಎಲ್ಲೊಂದ್ ಕಡೆ ಬೋರ್ ಅಂತ ಅನಿಸ್ತಿರ್ಬೋದು ಅವ್ರಿಗೆ. ಆದ್ರೆ ಈ ರೇನ್ ಡ್ಯಾನ್ಸ್ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಗೊಂಡು ಅಂದ್ರೆ ಯೂತ್ಸ್ಗಳಿಗೂ ಇದ್ರ ಮೇಲೆ ಒಂದು ಆಸಕ್ತಿ ಬರಬೇಕು, ನಾವು ಕೂಡ ಹಬ್ಬವನ್ನ ಈ ವರ್ಷದಕ್ಕಿಂತ ಮುಂದಿನ ವರ್ಷ ಇನ್ನೂ ಅದ್ಭುತವಾಗಿ ಮಾಡ್ಬೋದು ಒಂದಿಷ್ಟು ಕ್ರಿಯೇಟಿವಿಟಿ ಅವ್ರಿಗೂ ಬರಬೇಕು ಅನ್ನುವಂಥದ್ದು ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ನೀವು ರೇನ್ ಡ್ಯಾನ್ಸ್ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್. ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಈ ವರ್ಷ ನನ್ನ ಮಕ್ಕಳೆಲ್ಲ ಬೆಂಗಳೂರಾಗ ಯೂಶ್ವಲಿ ಅಭ್ಯಾಸ ಮಾಡಕತ್ತಾರ್ರಿ ಅವರು. ಈ ವರ್ಷ ಬೆಂಗಳೂರಿಂದ ಅವ್ನ ಫ್ರೆಂಡ್ಸ್ ಒಂದು 30 ಜನ ಬಾಗಲಕೋಟೆ ಹೋಲಿ ಆಡ್ಲಿಕ್ಕೇನೆ ಬರ್ತಾ ಇದ್ದಾರೆ ಅವರು ಫ್ರೈಡೇ ಸ್ಯಾಟರ್ಡೆ. ಹಂಗೆ ಹೊರಗಿನ ಮಂದಿನೂ ಸಹಿತ ಈಗ ಅಟ್ರಾಕ್ಟ್ ಮಾಡುವಂಥ ಪೊಸಿಷನ್ ಬಂದತ್ ನಮ್ಮ ಬಾಗಲಕೋಟೆ ಹೋಲಿ ಅಂತ ಹೇಳ್ಬೋದು. ಓಕೆ ನಾನು ಅಲ್ಲಿ ಬರ್ತೀನಿ. ಎಸ್ ಪ್ರಿಯ ವೀಕ್ಷಕರೇ, ಬಣ್ಣಗಳ ಬಾಗಲಕೋಟೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. V.18 ಪ್ರೀಮಿಯಂ ಟ್ಯೂಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇನ್ನು ಮುಂದೆ ಬಾಹ್ಯಾಟ್ ಹಾಕೋ ಭಯವಿಲ್ಲ. ಏನೇ ಓದಿದ್ರು V.18 ಅಲ್ಲಿ ಅರ್ಥ ಆಗುತ್ತೆ ನಿಮ್ಗೆಲ್ಲ. ಹಾರ್ಟ್ನ ನಾವೆಲ್ಲರೂ ಚಿತ್ರ ಬಿಡಿಸಿರ್ತೀವಿ, ಊಹೆ ಮಾಡ್ಕೊಂಡಿರ್ತೀವಿ. ಆದರೆ ಯಾವತ್ತಾದ್ರೂ ನಮ್ಮ ಕಣ್ಣ ಮುಂದೆ ನೋಡಿರ್ತೀವಾ? ಅದೆಲ್ಲವೂ ಕೂಡ V.18 ನಲ್ಲಿ ಸಾಧ್ಯವೇ? ಹೌದು, 3D ಆಧಾರಿತ ಶಿಕ್ಷಣದ ಮುಖಾಂತರ ಹೃದಯವನ್ನು ನಮ್ಮ ಕಣ್ಣ ಮುಂದೆಯೇ ನೋಡಿದಂತೆ ಮತ್ತು ಸ್ಪರ್ಶಿಸಿದಂತೆ ಅನುಭವವಾಗುತ್ತದೆ. ಹೃದಯದ ಬಗ್ಗೆ ಅಷ್ಟೇ ಅಲ್ಲ, ಇದೇ ತರ ವಿಜ್ಞಾನ ಮತ್ತು ಗಣಿತ ಎಲ್ಲದರ ಬಗ್ಗೆ ತುಂಬಾ ಸರಳವಾಗಿ ಅರ್ಥ ಮಾಡಿಸಲು ಕರ್ನಾಟಕದ ಮೊದಲ ಮತ್ತು 3D ಆಧಾರಿತ ಶಿಕ್ಷಣ ಪ್ರೀಮಿಯಂ ಟ್ಯೂಷನ್ ಈಗ ನಮ್ಮ ಜಮಖಂಡಿಯಲ್ಲಿ ಓಪನ್ ಆಗುತ್ತಿದೆ. ಇಲ್ಲಿ 8ರಿಂದ 10ನೇ ತರಗತಿಯ CBSE ಹಾಗೂ ಸ್ಟೇಟ್ ಬೋರ್ಡ್ ಸಿಲೆಬಸ್ ಹೇಳಿಕೊಡಲಾಗುತ್ತದೆ. ಡೆಮೋ ನೋಡಲು ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಇವತ್ತೇ ಬುಕ್ ಮಾಡಿಕೊಳ್ಳಿ. ಧನ್ಯವಾದಗಳು. ಎಸ್ ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಬಣ್ಣಗಳ ಬಾಗಲಕೋಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್ ಹೇಳ್ತಾ ಇದ್ರು ಯೂತ್ಸ್ಗಳಿಗೆ ಪ್ರೇರಣೆ ಆಗಲಿ ಅಂತ ಒಂದು ರೇನ್ ಡ್ಯಾನ್ಸ್ ಅನ್ನುವಂಥ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತಗೊಂಡು ಬಂದರು ಅಂತ. ಸೊ ಒಂದು ಪ್ರಶ್ನೆನ ನಾನು ಇದ್ರ ಮಧ್ಯೆ ಕೇಳಲೇಬೇಕಾಗತ್ತೆ. ಏನು ಅಂತಂದರೆ, ಬಾಗಲಕೋಟೆ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿ ಈ ಹೋಳಿ ಹಬ್ಬದಲ್ಲಿದ್ದರೆ
ಇತ್ತೀಚೆಗೆ ನಡೆದಂತಹ ಒಂದು ಘಟನೆ, ಒಂದು ಕಲ್ಲು ತೂರಾಟದ ಘಟನೆ ಇಡೀ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಸದ್ದು ಮಾಡಿರುವಂಥದ್ದು. ಅದು ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಈ ಹೋಳಿ ಹಬ್ಬ ಬಂದಿರುವಂಥದ್ದು. ಸರ್, ನೀವು ಈ ಒಂದು ಘಟನೆ ಬಗ್ಗೆ, ಅಂದರೆ ಈ ಕಲ್ಲು ತೂರಾಟದ ಎಫೆಕ್ಟು, ಈ ಒಂದು ಎಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೀತು, ಸೊ ಈ ಒಂದು ಹಬ್ಬಕ್ಕೆ, ಈ ಒಂದು ಆಚರಣೆಗೆ ಏನಾದರೂ ಒಂದು ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನಿಸ್ಬಹುದಾ ಅಂತ? ಇಲ್ಲ, ಯಾವ ಕಾರಣಕ್ಕೂ ಇದರಿಂದ ನಮ್ಮ ಬಾಗಲಕೋಟೆ ಹೋಳಿ ಹಬ್ಬ ಆಚರಣೆ ಮೇಲೆ ಯಾವುದೇ ರೀತಿಯ ಪರಿಣಾಮಗಳು ಬೀರುವುದಿಲ್ಲ. ಯಾಕಂದರೆ ಅದೇನೋ ಒಂದು ಚಿಕ್ಕ ಗಲಾಟೆ ಆಯಿತು, ಆವಾಗ ಎರಡೂ ಕೋಮಿನ ಹಿರಿಯರು ಮಾತಾಡ್ಕೊಂಡದ್ದು ಆಗಿದೆ. ಮತ್ತು ಅವರು ಹೊರಳಿ ನೀವು ಶಿವ ಜಯಂತಿ ಮಾಡಿರಿ, ನಾವೇ ಬಂದು ನಿಮಗೆ ಶಿವ ಜಯಂತಿಗೆ ಹಾರ ಹಾಕ್ತಾವೆ, ಸ್ವಾಗತ ಮಾಡ್ತೀವಿ ಅಂತ ಅವ್ರು ಹೇಳಿದ್ದೂ ಆಗಿದೆ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಾಂತ ಸಮಿತಿಯಲ್ಲಿ ಅವರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳ ಸಮಕ್ಷಮ ಎಲ್ಲರೂ ಶಾಂತಿಯಿಂದ ಕೂಡಿಕೊಂಡು ಹೋಳಿ ಆಚರಣೆಯನ್ನು ಯಥಾ ಪ್ರಕಾರ ನಾವು ಮುಂದುವರಿಸಬೇಕು ಅನ್ನೋದಂಥದ್ದು ಎಲ್ಲರಿಗೂ ಒಪ್ಕೊಂಡಾಗಿದೆ. ಅದರ ನಂತರ ಅವ್ರಿಗೂ ಗೊತ್ತಿರುವಂಥ ವಿಷಯನೇ ಏನಂತ ಹೇಳಿದರೆ, ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಲೋಪದಿಂದ ಅಕಸ್ಮಾತ್ ಹೋಳಿ ಆಚರಣೆ ತಡೆದ್ರೆ ಮತ್ತೆ ಅದು 15, 20 ಒಂದು ತಿಂಗಳಿಗೆ ಮತ್ತೆ ಅದು ಮರಳಿ ಮತ್ತೆ ಹೋಳಿ ಆಚರಣೆ ಬಾಗಲಕೋಟೆಯಲ್ಲಿ ಆಗುವಂಥದ್ದೇ. ಇದು ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ಅದಕ್ಕೆ ಆಗುವಂಥ ಮೊದಲೇ ಸಂದರ್ಭದಲ್ಲೇ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿ ಶಾಂತಿಯುತವಾಗಿ ಮಾಡೋಣ ಅನ್ನುವಂಥದ್ದು ಒಟ್ಟಾರೆ ಬಾಗಲಕೋಟೆಯ ಎಲ್ಲ ಜನರ ಒಂದು ವಿಚಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಎಸ್, ಖಂಡಿತ. ಅಂದರೆ ಕಳೆದ ಏನು ಒಂದು ಶಿವಾಜಿ ಜಯಂತಿಯಲ್ಲಿ ನಡೆದಿರುವಂತಹ ಒಂದು ಕಹಿ ಘಟನೆ ಇದು, ನಡಿಬಾರ್ದಾಗಿತ್ತು, ಅದು ನಡೆದೋಗಿರುವಂಥದ್ದು. ಅದಾದ ಮೇಲೆ ಮತ್ತೆ ಶಿವಾಜಿ ಜಯಂತಿಯನ್ನು, ಮೆರವಣಿಗೆಯನ್ನು ನಾವು ಅದೇ ಜಾಗದಲ್ಲಿ ಮಾಡಿರುವಂಥ ಪಟ್ಟನ್ನು ಹಿಡಿದಿರುವಂಥದ್ದನ್ನು ನಾವು ಸುದ್ದಿಗಳನ್ನು ನೋಡಿದ್ವಿ. ಸೊ ಅದಾದಮೇಲೆ ಕೂಡ ನೀವು ಹೇಳ್ತಿದ್ದೀರಿ, ಒಂದು ವೇಳೆ ಈ ಒಂದು ಆಗಬಾರ್ದು, ನಾವು ಕೂಡ ಅದನ್ನು ಕೇಳ್ಕೊತೀವಿ. ಇಲ್ಲಿ ಕೇಸ್ ಆದರೆ ಮತ್ತೆ ನಾವು ಹೋಳಿ ಹಬ್ಬವನ್ನು ಅದಕ್ಕಿಂತ ಹೆಚ್ಚಾಗಿ ನಾವು ಜೋರಾಗಿ ಆಚರಣೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ನೀವು ಹೇಳಿದ್ರಿ. ಹಾಗೆ ಸರ್, ಒಂದು 3 ದಿನಗಳ ಕಾಲ ಒಂದು ಕಡೆ ಹಬ್ಬ, ಒಂದು ಕಡೆ ಬಣ್ಣ ಎರಚೋದು, ಇದು ಒಂದು ಕಡೆ ಆಗಿಬಿಟ್ರೆ ಒಂದಿಷ್ಟು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಆಗುತ್ತೆ. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೋಂಗ್ ಅಂತ ಕರೀತಾರೆ ಕೆಲವೊಂದು ಕಡೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಈಗೀಗ ಅದ್ರ ಬಗ್ಗೆ ಉತ್ಸಾಹ ಕಡಿಮೆ ಆಗಿತ್ತು ಕಳೆದ ಒಂದು 3-4 ವರ್ಷದಲ್ಲಿ. ಅದಕ್ಕೆ ಬೆಂಬಲವಾಗಿ ಈಗ ಸೋಗಿನ ಬಂಡಿಯನ್ನು ಮಾಡುವಂಥವ್ರಿಗೆ ವಿಶೇಷವಾಗಿ ಹಿಂದಕ್ಕೆ ಕಳೆದ ಒಂದು 5 ವರ್ಷದಿಂದ ನಮ್ಮ ಸದಸ್ಯರು ದುಂಡಪ್ಪ ಎಳೆಮೆಯವರು ಪ್ರೋತ್ಸಾಹ ಧನವನ್ನು ಕೊಡ್ತೀನಿ ಅಂತಕೊಂಡು ಹೇಳಿ ಒಂದು ವರ್ಷ ಕೊಟ್ಟರು. ಈಗ ದಿನೇಶ್ ಬಾರ್ಸಿ ಅನ್ನುವಂಥ ಒಬ್ಬ ಯುವ ಉತ್ಸಾಹಿ ನಮ್ಮ ಹೋಳಿ ಆಚರಣಾ ಸಮಿತಿಯ ಸದಸ್ಯರು ಮತ್ತು ಹಿತೈಷಿಗಳು ಹೌದು. ಅವರು ಈಗ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಅನ್ನುವ ಒಂದು ಬಹುಮಾನಗಳನ್ನು ಕೊಡೋದ್ರ ಜೊತೆಗೆ ಮತ್ತು ಸಮಾಧಾನಕರ ಬಹುಮಾನಗಳನ್ನು ಕೂಡ ಅವರು ಘೋಷಿಸಿದ್ದಾರೆ. ಅದಾದ ನಂತರ ಇವಾಗ ಮತ್ತೆ ಸೋಗಿನ ಬಂಡೆ ಮಾಡುವಂಥದ್ದು ಪ್ರಕ್ರಿಯೆ ಹೆಚ್ಚಾಗ್ತಾ ಇದೆ. ನಾವು ಈ ನಮ್ಮೂರು ನಮ್ಮ ರಂಗು ಅನ್ನುವ ನಮ್ಮ ಗೆಳೆಯರ ಬಳಗ ಮತ್ತು ಬಾಗಲಕೋಟೆ ಹೋಳಿ ಆಚರಣಾ ಸಮಿತಿಯಿಂದ ಬಾಗಲಕೋಟೆ ಜನತೆಗೆ ತಮ್ಮ ವಾಹಿನಿಯ ಮುಖಾಂತರ ಕೇಳಿಕೊಳ್ಳುವುದೇನೆಂದರೆ, ದಯವಿಟ್ಟು ಯಾರು ಮತ್ತೆ ಊರು ಬಿಡದೆ ಶಾಂತಿಯುತವಾಗಿ ನಡೆಯುವಂಥ ಈ ಹಬ್ಬಕ್ಕೆ ಯಾವುದೇ ಭಯ ಭೀತಿ ಇಲ್ಲದೆ ಬಂದು ಪಾಲ್ಗೊಳ್ಳಿ, ಯಶಸ್ವಿಗೊಳಿಸಿ, ನಿಮ್ಮೂರನ್ನ ಸಂಸ್ಕೃತಿಯನ್ನು ಉಳಿಸಿ ಅಂತ ಬಾಗಲಕೋಟೆಯ ಜನತೆಗೆ ನಾವು ಕೇಳ್ಕೊತಾ ಇದ್ದೇವೆ. ನಮಸ್ಕಾರ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಜೊತೆಗೆ ಇವತ್ತಿನ ಏನು ಬಾಗಲಕೋಟೆ ಈ ಹೋಳಿ ಹಬ್ಬ ಇದೆ, ಇದರೊಂದಿಗೆ ಇಡೀ ಕರ್ನಾಟಕದ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಕೂಡ ತಿಳಿಸ್ತಾ, ಹಾಗೆ ಸರ್ ಕಾರ್ಯಕ್ರಮಕ್ಕೆ ನೀವು ಬಂದು ಆಗಮಿಸಿ ಈ ಒಂದು ಐತಿಹಾಸಿಕ ಬದಲಾಗಿ ಬಹಳಷ್ಟು ಮಾರ್ಮಿಕವಾಗಿ ಅದ್ಭುತವಾಗಿ ಮಾತನಾಡಿದ್ರಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತಾಡಿರೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಇಂತಹ ಸುದ್ದಿಗಳನ್ನ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಸತ್ಯ, ಸಂಸ್ಕೃತಿ, ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.